ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಇದು ನನ್ನ ಮಗಳಿಗೆ ಹೊಲಿದಿರುವಂಥ ಸ್ಯಾರಿಲಿ, ಅಂದರೆ ಹೊಸ ಸ್ಯಾರಿಲಿ. ನಾನು ಯಾವಾಗಲೂ ಹಳೆ ಸ್ಯಾರಿಲಿ ಹೊಲಿತೀನಿ, ಒಂದು ಹೊಸ ಸ್ಯಾರಿ ಹೊಲಿದ್ರೆ ಬರ್ತ್ಡೇಗೆ ಆ ಥರ ಹೊಲ್ಕೊಡ್ತಾ ಇರ್ತೀನಿ. ಆ ಥರ ಇದು ಒಂದು ಸೀರೆ ತೊಗೊಬಂದಿದ್ದೆ. ಇದೊಂದು 600 500 ಇರಬೇಕು, ನೆನಪಿಲ್ಲ. ನೋಡಿ, ಈ ಥರ ಇದೆ. ಚೆನ್ನಾಗಿದೆ. ಈ ಥರದ್ದು ಪ್ಲೇನಲ್ಲಿ ಬರ್ತಿತ್ತು. ಇದು ಸ್ವಲ್ಪ ಹೂವು ಆ ಥರ ಇರೋದು ಬೇಕು ಅಂದ್ಬಿಟ್ಟು ನಾನು ತೊಗೊಬಂದೆ ಹುಡುಕಿ. ಇದರಲ್ಲಿ ಸ್ವಲ್ಪ ಕಾಸ್ಟ್ಲಿದು ಇತ್ತು, ನಾನು ಕಡಿಮೆ ಇದರಲ್ಲೇ ತೊಗೊಬಂದೆ. ಇದನ್ನು ತೊಗೊಬಂದು ಮಾಮೂಲಿ ಲೆಹೆಂಗಾ ಥರ ಕೆಳಗಡೆ ಫ್ರಿಲ್ ಇಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಆದರೆ ಇದರಲ್ಲಿ ಒಂದು ಏನಪ್ಪ ಮಾಡಿದ್ದೀನಿ ಅಂದರೆ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಬ್ಲೌಸ್ ಅಂತೂ ವಿ ನೆಕ್ ಇಟ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಅವಳು ಸಣ್ಣ ಇದ್ದಾಳಲ್ವಾ, ನೋಡಿ ಈ ರೀತಿ ಇದೆ. ಈ ಥರ ಇಟ್ಟು ಗೊಂಡೆ ಎಲ್ಲ ಇಟ್ಟು, ಗೊಂಡೆ ಅಂತೂ ಗ್ರ್ಯಾಂಡಾಗಿ ಇಟ್ಟಿದ್ದೀನಿ ನೋಡಿ, ತುಂಬ ಗ್ರ್ಯಾಂಡಾಗಿದೆ ಗೊಂಡೆ. ಮತ್ತು ಚಿಕ್ಕದಾಗಿ ಫ್ರಿಲ್ ಇಟ್ಕೊಡೋ ಅಂದ್ಲು. ಸ್ಲೀವ್ಸ್ ಬೇಡ, ಸ್ಲೀವ್ಲೆಸ್ ಬೇಕು ಅಂತ. ಅದರಲ್ಲಿ ಈ ಥರ ಸಣ್ಣದಾಗಿ ಫ್ರಿಲ್ ಬೇಕು ಅಂದ್ಲು. ಈ ಥರ ನೋಡಿ, ಈ ಥರ ಚಿಕ್ಕದಾಗಿ ಇಟ್ಟಿದ್ದೀನಿ. ಮತ್ತು ಮುಂದೇನು ವಿ ನೆಕ್, ಮುಂದೇನು ವಿ ನೆಕ್ಕು, ಹಿಂದೇನು ವಿ ನೆಕ್ ಇದೆ ನೋಡಿ. ಮುಂದೇನು ವಿ ನೆಕ್ಕು, ಹಿಂದೇನು ವಿ ನೆಕ್ಕು, ಸ್ಲೀವ್ಲೆಸ್ ಆ ಥರ. ಅಂದರೆ ಸಣ್ಣ ಇದ್ದಾಳಲ್ಲ, ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ ಬ್ಲೌಸು, ತುಂಬ ಚಿಕ್ಕದಾಗಿ ಆ ಥರ ಸ್ಟಿಚ್ ಮಾಡಿರುವಂಥದ್ದು ಇದು. ಇದಕ್ಕೆ ಲಂಗ. ಇದಕ್ಕೇನು ಮಾಡಿದೆ, ನಾನು ಸ್ವಲ್ಪ ಪೀಸ್ ಉಳಿದಿತ್ತು, ಇದನ್ನೇ ವೇಲ್ ಮಾಡಿಬಿಟ್ಟೆ. ಆದರೆ ನಮ್ಮ ಫ್ರೆಂಡೆಲ್ಲ ಹೇಳ್ತಿದ್ರು ವೇಲ್ ಅಷ್ಟು ಚೆನ್ನಾಗಿಲ್ಲ. ಹಾಕ್ಕೊಂಡಿದ್ಲು ಅವಳು, ಈ ಥರ ಸೈಡ್ಗೆ ಹಾಕ್ಕೊಂಡಿದ್ಲು ಹಿಂಗೆ. ಆದರೂ ಅವರು ಡ್ರೆಸ್ ಅಷ್ಟು ಚೆನ್ನಾಗಿ ಹೊಲ್ತಿದ್ಯಾ, ಒಂದು ವೇಲ್ ಕೊಡ್ಸೋದಲ್ವಾ ಚೆನ್ನಾಗಿರೋದು ಅಂತ ಅಂದರು. ನಾನು ಇರಲಿ ಸದ್ಯಕ್ಕೆ ಹಾಕೋ ಚೆನ್ನಾಗಿರುತ್ತೆ, ಅದೇ ಮ್ಯಾಚಿಂಗ್ ಇರುತ್ತೆ ಅಂದ್ಬಿಟ್ಟು ಪೀಸ್ ಉಳಿದಿತ್ತಲ್ಲ ಅದನ್ನೇ ಈ ಥರ ಮಧ್ಯೆ ಜಾಯಿಂಟ್ ಮಾಡಿದ್ದೀನಿ. ಮಧ್ಯೆ ಜಾಯಿಂಟ್ ಮಾಡಿ ಉದ್ದಕ್ಕೆ ಇದೆ, ಅಗಲ ಇಲ್ಲ ಅಷ್ಟೇ, ಇಷ್ಟೇ ಇರೋದಾಗಲ. ಹಂಗಾಗಿ ಹಂಗಂದ್ರೆ ಆಮೇಲೆ ಅವಳು ಅಮ್ಮ ಒಂದು ವೇಲ್ ಬೇಕು ಕಣಮ್ಮ, ಅದಕ್ಕೆ ಮ್ಯಾಚಿಂಗ್ ಆಗೋದು ಅಂತ ಹೇಳ್ತಾನೆ ಇದ್ಲು. ಅವಾಗೇನು ಮಾಡಿದ್ವಿ, ಇದು ಬಂದ್ಬಿಟ್ಟು ರಾಮಚಂದ್ರಪುರದಲ್ಲಿ ತೊಗೊಬಂದ್ವಿ. ಅಂದರೆ ಇದು ಬಟ್ಟೆ ತಗೊಂಡೋಗಿರಲಿಲ್ಲ, ಸುಮ್ಮನೆ ಒಂದು ಗೆಸ್ ಮೇಲೆ ತಂದಿದ್ದು ನೋಡಿ. ಇದೊಂದು ಪೀಸು, ಇದೊಂದು ಪೀಸು. ರಾಮಚಂದ್ರಪುರಕ್ಕೆ ಹೋಗಿದ್ವಿ ಏನೋ ಬಟ್ಟೆ ತರೋಕ್ಕೆ. ಆವಾಗ ಇದನ್ನು 150 ರೂಪಾಯಿ ಪೀಸು, ಒಂದು ಪೀಸು 150 ರೂಪಾಯಿ. ವೇಲಾದರೂ ಮಾಡ್ಕೋಬೋದು, ಡ್ರೆಸ್ ಆದರೂ ಮಾಡ್ಕೋಬೋದು ಆ ಥರ. ಇದು ಗ್ರೀನ್ ಕಲರು, ನಾನು ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂತ ತೊಗೊಂಡೆ. ಆದರೆ ಡಲ್ ಇದೆ ಇದು. ಇದನ್ನು ಸುಮ್ಮನೆ ತೊಗೊಂಡೆ, ಇಲ್ಲಿ ಒಂಥರ ಅಂದ್ಬಿಟ್ಟು. ಇದು ಕರೆಕ್ಟಾಗಿ ಮ್ಯಾಚಿಂಗ್ ಆಗುತ್ತೆ ನೋಡಿ. ಕರೆಕ್ಟಾಗಿ ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ. ಇದರಲ್ಲಿ ಆಲ್ರೆಡಿ ಸಿಮೆಂಟ್ ಕಲರ್ ಇದೆಯಲ್ಲ, ಇದು ಮ್ಯಾಚಿಂಗ್ ಆಗುತ್ತೆ ನೋಡಿ, ಕರೆಕ್ಟಾಗಿ ಆಗುತ್ತೆ. ಅದಕ್ಕೆ ಅವಳೇನು ಮಾಡಿದ್ಲು, ಒಂದು ಐಡಿಯಾ ಕೊಟ್ಟಿದ್ದಾಳೆ. ಈ ಪೀಸ್ ಇದೆಲ್ಲ ಸಾರಿ, ಇದು ಬೇಡ, ಇದು ಅಷ್ಟು ಡಲ್ಲಾಗಿ ಕಾಣಿಸುತ್ತೆ, ಇದು ಬೇಡ ಅಂದ್ಬಿಟ್ಟು ಇವಾಗ ಈ ಪೀಸ್ಗೆ ಇದು ಒಂದು ಪೀಸ್ ಸ್ಟಿಚ್ ಮಾಡಿದ್ದೀನಲ್ಲ, ಇದನ್ನು ಕಟ್ ಮಾಡಿ ಇದು ಸೈಡ್ಗೆ ಅಟ್ಯಾಚ್ ಮಾಡಿಕೊಡು ಅಂತ ಹೇಳಿದ್ದಾಳೆ. ಈ ಪೀಸ್ನ ಸೈಡ್ಗೆ ಒಂದು 2 ಇಂಚಿಗೆ ಕಟ್ ಮಾಡಿಬಿಟ್ಟು ಸುತ್ತ ಅಟ್ಯಾಚ್ ಮಾಡಿಬಿಡು, ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾಳೆ. ಚೆನ್ನಾಗಿದೆಯಲ್ಲ ಐಡಿಯಾ? ತುಂಬ ಚೆನ್ನಾಗಿ, ನನಗೂ ಓಕೆ ಅನ್ನಿಸ್ತು. ಇದನ್ನು ಕಟ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡೋಣ ಅಂತ. ಇದು 2.5-3 ಮೀಟ್ರ್ ಹತ್ರ ಇದೆ, ದೊಡ್ಡದಿದೆ ಪೀಸು ನೋಡಿ. ಇದು 150 ರುಪೀಸ್, ಜಸ್ಟ್ 150 ರುಪೀಸು. ತುಂಬ ಚೆನ್ನಾಗಿದೆ ನೋಡಿ. ಒಂದು ಡ್ರೆಸ್ನೇ ಹೊಲ್ಕೋಬೋದು 150 ರುಪೀಸಲ್ಲಿ. ಒಂದು ಚೆನ್ನಾಗಿ ಒಂದು ಡ್ರೆಸ್ನೇ ಹೊಲ್ಕೋಬೋದು ನೋಡಿ. ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ಹಂಗಾಗಿ ಇವಾಗ ಇದಕ್ಕೆ ಅದು ಸಾಕಾಗುತ್ತೋ ಇಲ್ಲೋ ಅದು ಐಡಿಯಾ ಇಲ್ಲ ನನಗೆ. ಒಟ್ಟಿನಲ್ಲಿ ರೆಡಿ ಮಾಡ್ಕೊಡೋಣ ಅಂದ್ಕೊಂಡಿದ್ದೆ, ಆದರೆ ಇದು ದೊಡ್ಡದಾಗುತ್ತೆ ಅನ್ನಿಸ್ತಾ ಇದೆ ನೋಡಿ. ಹಿಂಗೆ ವೇಲ್ ಹಾಕ್ಕೊಂಡ್ರೆ ಯಪ್ಪ ಸಕ್ಕತ್ತು ಉದ್ದ ಇದೆ. 2 ಮೀಟ್ರ್ ಕಟ್ ಮಾಡಿಬಿಟ್ಟು ಇನ್ನು ಮಿಕ್ಕಿ ತೆಗೆದುಬಿಡ್ತೀನಿ. 2 ಮೀಟ್ರ್ ಸಾಕಲ್ವಾ ವೇಲ್ಗೆ. ಸುಮ್ಮನೆ ಇದು ನೋಡಿ ಇಷ್ಟು ಉದ್ದ ಹಾಕ್ಕೊಂಡು, ಆಮೇಲೆ ಇದು ಹಿಂಗಿಂಗೂ ಲೆಂತ್ ಇದೆ, ಹಿಂಗಿಂಗೂ ಲೆಂತ್ ಆಗಿಬಿಟ್ರೆ ಹಾಕೊಳ್ಳೋಕ್ಕೆ ಚೆನ್ನಾಗಿರಲ್ಲ. ಇದು ನೋಡಿ, ಇದು ಎಷ್ಟು ಅಗಲ ಇದೆ, ಅಗಲನೂ 1 ಮೀಟ್ರ್ ಮೇಲೆ ಇದೆ. ಹಾಗಾಗಿ ಅದೇ ಯೋಚನೆ ಮಾಡಿದ್ದೀನಿ, 2 ಮೀಟ್ರ್ ಸಾಕು ಅಂದ್ಕೊಂಡಿದ್ದೀನಿ ನೋಡಿ. 1 2 ಸಾಕು. ಇನ್ನೂ ನೋಡಿ 3 ಮೀಟ್ರ್ ಹತ್ರ ಇದೆ. ಇದು ತೆಗೆದುಬಿಟ್ರೆ ಸಾಕು, 2 ಮೀಟ್ರ್ ಆದರೆ ಹಿಂಗೆ ಹಾಕ್ಕೊಳ್ಳೋಕ್ಕೆ ಸಾಕು ನೋಡಿ. ಹಂಗೂ ಇಷ್ಟು ಬರುತ್ತೆ, ಸಾಕು. 2 ಮೀಟ್ರಿಗೆ ಕಟ್ ಮಾಡಿಬಿಟ್ಟು ಅದನ್ನು ಅಟ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಏನು. ನಾಳೆ ಇವಾಗ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡಿ ಅವಳಿಗೆ ಹಾಕ್ಕೊಳಕ್ಕೆ ಹೇಳ್ತೀನಿ ನೋಡಿ. ಈ ರೀತಿ ಇದು ತೆಗೆದುಬಿಡೋಣ. ಅದು ಇರಲಿ ಅಂತ ಅಂದ್ಕೊಂಡೆ, ಆದರೆ ಸಖತ್ ಲೆಂತಿ ಆಗುತ್ತೆ ಅಲ್ವಾ. ಲೆಂತಿ ಬೇಡ, ಸುಮ್ಮನೆ ಏನಕ್ಕೆ. ಆಮೇಲೆ ಹಿಂಗೆ ಹಾಕ್ಕೊಂಡ್ರೂ ಜಾಸ್ತಿ ಎಳೆಯುತ್ತೆ, ಅಷ್ಟೊಂದು ಉದ್ದ ಬೇಡ ಅನಿಸುತ್ತೆ ಅಲ್ವಾ. ಅದಕ್ಕೆ ತೆಗೆದುಬಿಡೋಣ. ಇದು ಏನಕ್ಕಾದ್ರೂ ಯೂಸ್ ಮಾಡ್ಕೊಂಡ್ರೆ ಆಯಿತು. ಒಂದು ಬ್ಲೌಸ್ ಗೀಸೇ ಹೊಲ್ಕೊಬೋದು ಬೇಕು ಅಂದರೆ. ಇವಾಗ ಇದು ಸಾಕು ನೋಡಿ,
ಹಾಕ್ಕೊಂಡು ತೋರಿಸ್ತೀನಿ ನೋಡಿ. ಸೀರೆ ಥರನೇ ಹಾಕ್ಕೋಬೋದು ನೋಡಿ. ಅಗಲನೂ ಇದೆ, ಉದ್ದನೂ ಇದೆ. ಉದ್ದನೂ ಸಾಕು 2 ಮೀಟ್ರು ಮಸ್ತ್ ಚೆನ್ನಾಗಿದೆ, ಸಾಕು. ಇವಾಗ ಇದಕ್ಕೆ ಅದು ಅಟ್ಯಾಚ್ ಮಾಡಿ ರೆಡಿ ಮಾಡೋಣ ಬನ್ನಿ. ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ ನೋಡಿ. ಈಗ ಪೀಸ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಣ. ಆಲ್ರೆಡಿ ಸೈಡ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಕಡೆಗೆ ಇದನ್ನಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ರೆಡಿ ಮಾಡಿ ಸಖತ್ತಾಗಿದೆಯಲ್ಲ. ಹಾಕ್ಕೊಂಡ್ಮೇಲೆ ಬೇಕಾದ್ರೆ ಒಂದು ಫೋಟೋ ತೋರಿಸ್ತೀನಿ. ಇದಕ್ಕೆ ರೆಡಿ ಆಗಿದೆ ನೋಡಿ. ಮೇಲೆ ಸಖತ್ತಾಗಿ ಕಾಣಿಸ್ತೀನಿ. ರೆಡಿ ಮಾಡಿ ಫ್ರೆಂಡ್ಸ್. ಹೇಗಿದೆ ಡ್ರೆಸ್ ಅಂತ ಕಮೆಂಟ್ ಮಾಡಿ. ಸಖತ್ತಾಗಿದೆ. ಪೋಟ್ಲಿ ಬಟನ್ ಇಟ್ಟು ವಿ ನೆಕ್ಕಲ್ಲಿ ಇಟ್ಟಿರೋದು. ಹಿಂದೆ ಮುಂದೆ ವಿ ನೆಕ್ಕಲ್ಲಿದೆ. ಚೆನ್ನಾಗಿದೆ. ಬೆಲ್ಟು ಅಂದರೆ ಹುಕ್ ಹಾಕಿದ್ದೀನಿ, 2 ತವ ಹಾಕಿದ್ದೀನಿ. ಈ ಥರ ಟೈಟ್ ಮಾಡ್ಕೊಳ್ಳೋಕ್ಕೆ. ಓಕೆನಾ? ಈ ಥರ ನಿಮಗೂ ಇಷ್ಟ ಏನೋ ಹೇಗೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಇದೆ. ಸಖತ್ತಾಗಿದೆ. ಒಳಗಡೆ ಲೈನಿಂಗ್ ಎಲ್ಲ ಹಾಕಿದ್ದೀನಿ. ಲೈನಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡಿರೋದು. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.